ಕರ್ನಾಟಕ ರಾಜ್ಯ ಈಡಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕೊಡಗು ಜಿಲ್ಲಾ ಘಟಕ ಉದ್ಘಾಟನೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಸಮಾಜದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಮಡಿಕೇರಿಯ ರಾಜದರ್ಶನ್ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಕರ್ನಾಟಕ ರಾಜ್ಯ ಈಡಿಗ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ಇಂದು ನಮ್ಮ ಸಮಾಜದ ಮಕ್ಕಳು ಸರ್ಕಾರಿ ಉದ್ಯೋಗವನ್ನು ಪಡೆಯಬೇಕು. ನಮ್ಮ 27 ಪಂಗಡ ನಮ್ಮೊಂದಿಗೆ ಇರಬೇಕು. ಇಂದು ಅನೇಕ ಅವಕಾಶಗಳು ಇದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಶ್ರೀ ನಾರಾಯಣ ಗುರುಗಳ ಆದರ್ಶ ಪಾಲಿಸುವ ನಾವು ಸರ್ಕಾರದ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು. ಇಂದು ಮಕ್ಕಳಿಗೆ ಅನೇಕ ಅವಕಾಶಗಳಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದರು. ಇಲ್ಲಿ ತಾವು ನೆರೆದಿರ್ತಕ್ಕಂಥದ್ದು ಆ ವೇದಿಕೆಯ ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮತ್ತು ತಾವುಗಳೆಲ್ಲ ಇಷ್ಟು ಮಳೆ ಇದ್ದರೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಯಜಮಾನಿ, ಒಡತಿ, ಮಹಿಳಾ ಅಧಿಕಾರಿಗಳು, ನೌಕರರುಗಳು ಹಾಗೂ ಗೃಹಿಣಿಯರು ಬಂದಿರೋದು ಅತ್ಯಂತ ಖುಷಿ ವಿಚಾರ. ಇವತ್ತಿನ ದಿನ ನಾವು ಕರ್ನಾಟಕ ರಾಜ್ಯ ಈಡಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕೊಡಗು ಈಡಿಗ ಬಿಲ್ಲವ ಜಿಲ್ಲಾ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಅತ್ಯಂತ ಈ ಕಾರ್ಯಕ್ರಮಕ್ಕೆ ಮೆರುಗು ತರ್ತಕ್ಕಂಥದ್ದು ಅಂತಂದರೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಜೊತೆಗೆ ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡು ಯಾರು ನಮ್ಮ ಸಮಾಜದ ಅಂತಂದ್ರೆ ನಾರಾಯಣ ಗುರುಗಳು ಹೇಳ್ದಂಗೆ ಒಂದೇ ಜಾತಿ, ಒಂದೇ ಕುಲ, ಒಂದೇ ಮತ ಅಂತ ಭಾರತದ ಸಂವಿಧಾನ ಅಥವಾ ಕರ್ನಾಟಕ ರಾಜ್ಯ ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ಜಾತಿಗಳನ್ನ ಒಂದು ಕಡೆ ಇಡೋಣ, ಎಲ್ಲ ಜಾತಿಗಳನ್ನ, ಅದಕ್ಕೆ ಅಸಂಖ್ಯವಾದಂಥ ಜಾತಿಗಳಿಗೆ ನಮ್ಮಲ್ಲಿ. ಆದರೆ ನಮ್ಮಲ್ಲೇ ಇರ್ತಕ್ಕಂಥ 26 ಪಂಗಡಗಳು ಏನಿದೆ ಅಂದರೆ ಈಡಿಗ, ಬಿಲ್ಲವ, ದೀವರು, ನಾಮಧಾರಿಗಳು, ನಾಯಕರು, ಪಿಯಾಸ್, ಈಳವ, ಎಷ್ಟು ಪೂಜಾರಿ, ಭಂಡಾರಿ, ಬೆಲ್ಚರ್, ಎಷ್ಟು ನಮ್ಮಲ್ಲಿ 26 ಇದೆಯಲ್ಲ, ಅವರುಗಳು ನಾವೆಲ್ಲ ಒಂದಾಗಿ ಸೇರಿದ್ರೆ ಅದರ ಶಕ್ತಿ, ಅದರ ಬಲನೇ ಬೇರೆ ಅನ್ನೋದನ್ನು ನಾವು ತೋರಿಸ್ಬೇಕಾದಂತಹ ಸನ್ನಿವೇಶ. ಮುಖ್ಯ ಭಾಷಣ ಮಾಡಿದ ಸಿನಿಮಾ ನಿರ್ದೇಶಕ ಸ್ಮಿತೇಶ್ ಎಸ್ ಭಾರ್ಯ ಮಾತನಾಡಿ, ಮಕ್ಕಳು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು. ನಾವು ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ಎಚ್ಚರವಾಗಿದ್ದಾಗ ಕಾಣುವ ಕನಸು ನನಸು ಮಾಡಿಕೊಳ್ಳಬೇಕೆಂದರು. ಯಾವುದೇ ಸತ್ಯಾಗ್ರಹಗಳಿಲ್ಲ, ಬರೀ ಕಾರ್ಯದ ಮೂಲಕ ಕ್ರಾಂತಿ ಮಾಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಆ ನಂತರ ಒಂದು 70 ಮಿಕ್ಕಿ ದೇವಸ್ಥಾನಗಳ ಪ್ರತಿಷ್ಠಾಪನೆ ಆಗುತ್ತೆ. ಅದರಲ್ಲಿ 48 ದೇವಸ್ಥಾನಗಳನ್ನ ಬ್ರಹ್ಮಶ್ರೀ ನಾರಾಯಣ ಗುರುಗಳೇ ಹೋಗಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಆಮೇಲೆ ಅದಕ್ಕೊಂದು ಸತ್ಯ ಅರ್ಥ ಆಗುತ್ತೆ, ದೇವಸ್ಥಾನಗಳ ಪ್ರತಿಷ್ಠಾಪನೆಯಿಂದ ಉದ್ಧಾರ ಆಗುವುದಿಲ್ಲ, ಶಿಕ್ಷಣದ ಅನಿವಾರ್ಯತೆ ಇದೆ. 1903ರಲ್ಲಿ SNDP ಸಂಘಟನೆಯ ಉದಯ ಆಗುತ್ತೆ. ಡಾಕ್ಟರ್ ಪಲ್ಪು ಅವರ ಆತ್ಮೀಯ ಶಿಷ್ಯರ ಮೂಲಕ ಇಡೀ ಕೇರಳದಲ್ಲಿ ಬಹಳ ದೊಡ್ಡ ಮಟ್ಟಿನ ಅಕ್ಷರದ ಕ್ರಾಂತಿಯನ್ನು ಮಾಡ್ತಾರೆ. ಇವತ್ತಿಗೆ ಕೇರಳ ಅತಿ ಹೆಚ್ಚು ಸಾಕ್ಷರತೆಯ ಕೇಂದ್ರ ಅನ್ನುವಂಥದ್ದು ಹೇಗೆ ಬೆಳಗಿತೋ ಅದಕ್ಕೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾತ್ರ ಬಹಳ ಅಗಾಧವಾಗಿರುವಂಥದ್ದು ಅನ್ನೋದು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾದ್ರೆ ಅನಿವಾರ್ಯತೆ ಇದೆ. ಇದೆಲ್ಲ ಆಯಿತು. ಬ್ರಹ್ಮಶ್ರೀ ನಾರಾಯಣ ಹೇಳಿದ ಮಾತೇನು? ಸಂಘಟನೆಯಿಂದ ಬಲಿಯುತರಾಗಿರಿ, ಶಿಕ್ಷಣದಿಂದ ಸ್ವತಂತ್ರರಾಗಿರಿ, ಕೃಷಿ ಮತ್ತು ಕೈಗಾರಿಕೆಯಿಂದ ಆರ್ಥಿಕ ಸ್ವಾವಲಂಬನೆಯನ್ನು ಪಡೆಯಿರಿ ಅಂತ ಹೇಳಿ ಶಿಕ್ಷಣಕ್ಕೋಸ್ಕರ ನಮ್ಮಲ್ಲಿ ಅಗಾಧವಾಗಿರೋ ಕಾರ್ಯ ನಡೀತಿದೆ. ಸರ್ ಯಾರ ಬಗ್ಗೆನೂ ಮಾತಾಡಲಿಲ್ಲ, ಮಕ್ಕಳ ಬಗ್ಗೆನೇ ಮಾತಾಡಿಲ್ಲ. ದೇಶದ ಭವಿಷ್ಯಗಳು ಅಂತ ಹೇಳೋದು ಮಾಡಿದರು. ನಮ್ಮ ಎಲ್ಲ ಬಿಲ್ಲವ ಸಂಘಗಳು, ಎಲ್ಲ ಈಡಿಗ ಸಂಘಗಳು ಮಕ್ಕಳಿಗೆ ಬೇಕಾಗಿ ಎಂತಹ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದಾರೆ ಅನ್ನೋದು ಇಡೀ ರಾಜ್ಯದಲ್ಲಿ ಗೊತ್ತಾಗುತ್ತೆ. ಈಗ ಬರುತ್ತಿರುವ ಸಂಘಟನೆ, ಏನು ಸಂಘಟನೆ ಅನಿವಾರ್ಯತೆಗಳು, ಏನಕ್ಕೆ ಬೇಕು ನಮಗೆ ಸಂಘಟನೆಗಳು? ಸಿಂಪಲ್ ಆಗಿ ಇದು ನಮ್ಮ ಬೆಳ್ತಂಗಡಿಯಲ್ಲಿ ನಡೆದಿರುವಂಥ ಒಂದು ಘಟನೆ. ಒಂದು ದಿವಸ ಒಂದು ಕಾರ್ಯಕ್ರಮ ನನಗೆ ಸಿಕ್ಕಿಬಿಟ್ಟು ಹೇಳಿದರು, ನನ್ನ ಮಗಳು ಸ್ಟೇಟಲ್ಲಿ ವೆಯ್ಟ್ ಲಿಫ್ಟಿಂಗಲ್ಲಿ ಚಿನ್ನದ ಪದಕ, ತುಂಬ ಖುಷಿ ಆಯಿತು, ಕಂಗ್ರಾಟ್ಸ್ ಅಂತ ಹೇಳಿದೆ. ಅವ್ರು ಹೇಳಿದರು, ಅವಳಿಗೊಂದು ಸನ್ಮಾನ ಆಗಬೇಕು,
ನಿಮಗೆ ಒಳ್ಳೆ ಪರಿಚಯ ಇದ್ದಾರಲ್ಲ ಬಿಲ್ಲವ ಸಂಘದಲ್ಲಿ, ಅವ್ರಿಗೆ ಒಂದು ಸನ್ಮಾನ ಮಾಡಿಸು ಅಂತ ಹೇಳಿದ್ರು ನನಗೆ. ಖಂಡಿತ ಮಾಡಿಸೋಣ ಅಂತ ಹೇಳಿದೆ. ಆಮೇಲೆ ಅವ್ರದ್ದು ಕೇಳಿದೆ, ನೀವು ಎಷ್ಟು ಬಾರಿ ಬಿಲ್ಲವ ಸಂಘಕ್ಕೆ ಬಂದಿದ್ದೀರಿ ಅಂತ. ಅವ್ರು ಬರೋದು ಯಾವಾಗ? ಗುರು ಪೂಜೆಗೊಂದು ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಹೋಗ್ತಾರೆ. ಕೊಡಗು ಜಿಲ್ಲಾ ಬಿಲ್ಲವ ಸಮಾಜದ ಅಧ್ಯಕ್ಷ ಲಿಂಗಪ್ಪ ಪೂಜಾರಿ ಮಾತನಾಡಿ, ಪ್ರತಿ ಹಂತದಲ್ಲೂ ಸಂಘಟನೆ ಜೊತೆಗೆ ಇರಬೇಕೆಂದರು. ಕೊಡಗು ಜಿಲ್ಲಾ ಬಿಲ್ಲವ ಸಮಾಜದ ಒಕ್ಕೂಟದ ಕಾರ್ಯದರ್ಶಿ ಪ್ರದೀಪ್ ಕರ್ಕೇರ ಮಾತನಾಡಿ, ನಾವು ಸಂಘಟನೆಯಲ್ಲಿ ಸಂಪೂರ್ಣ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕೆಂದರು. ವಿರಾಜಪೇಟೆ ತಾಲೂಕು ಬಿಲ್ಲವ ಸಮಾಜದ ಅಧ್ಯಕ್ಷ ಗಣೇಶ್, ಮಡಿಕೇರಿ ತಾಲೂಕು ಅಧ್ಯಕ್ಷೆ ಲೀಲಾವತಿ, ಜಿಲ್ಲಾ ಈಡಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕುಮಾರ್, ಸೋಮರಪೇಟೆ ತಾಲೂಕು ನಾರಾಯಣಗುರು ಸೇವಾ ಸಮಿತಿ ಅಧ್ಯಕ್ಷ ಚಂದ್ರಹಾಸ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.